ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹಬ್ಬ ಮುಗಿಸಿ ಇವಾಗ ಫ್ರೀ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನಾನೂ ಅಷ್ಟೇ. ನಾನು ಆ್ಯಕ್ಚುಲಿ ಹಬ್ಬದೆಲ್ಲ ಮುಗಿಸಾದ್ಮೇಲೆ ನಾನು ಮೂವಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಹಾಗೆ ಆಚೆ ಹೋಗೋಕ್ಕೆ ಸ್ವಲ್ಪ ಕೆಲಸ ಆಯಿತು, ನಾನು ಆಚೆ ಎಲ್ಲ ಹೋಗ್ಬಿಟ್ಟು ಬರ್ತಾಯಿದ್ದೆ. ಬಟ್ ಏನಂತ ಹೇಳಿದರೆ, ಇವಾಗ ನಂದು ಕಾರ್ ಸರ್ವಿಸಿಂಗ್ ಕೊಟ್ಟಿರೋದ್ರಿಂದ ನಾನು ಆಟೋ ಇಲ್ಲ ಊಬರ್ ಆ ಥರದ್ರಲ್ಲೇ ಓಡಾಡ್ತಾ ಇದ್ದೀನಿ. ಮೆಟ್ರೋದಲ್ಲೂ ಹೋಗ್ತಾ ಇದ್ದೀನಿ. ಮೆಟ್ರೋದಲ್ಲಿ ಹೋಗೋದು ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ನಮ್ಮ ಸೊಸೈಟಿ ಒಳಗೆ ಬಂದಿದ ತಕ್ಷಣ ನೋಡಿ, ಇಲ್ಲಿ ನಾನು ಲಾಸ್ಟ್ ಟೈಮ್ ನಮ್ಮ ಸೊಸೈಟಿ ಟೂರ್ ಮಾಡಿದಾಗ ಇಲ್ಲಿ ಫಾಲ್ಸಲ್ಲಿ ನಂದು ನೀರಿನ್ನೂ ಫ್ಲೋ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಈವ್ನಿಂಗ್ ಟೈಮ್ಸು ಅಲ್ಲಿ ಏನಂದರೆ ನೀರು ಬಿಟ್ಟಿರ್ತಾರೆ ಅಂತ ನಾನು ನಿಮ್ಗೆ ಅವತ್ತು ಹೇಳಿದ್ದೆ. ನೋಡಿ, ಇದು ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಆಗಿದ್ದರಿಂದ ಇಲ್ಲಿ ನೀರು ಬಿಟ್ಟಿದ್ದಾರೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇಲ್ಲಿ ಬಂದರೆ ನಿಜವಾಗ್ಲೂ ನಾನು ನಮ್ಮದು ಹಾರ್ಟ್ ಆಫ್ ದ ಸಿಟಿ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಅನಿಸೋದೇ ಇಲ್ಲ, ಯಾವುದೋ ಒಂದು ಹಳ್ಳಿಯಲ್ಲೇ ಇದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಆ್ಯಕ್ಚುಲಿ ನಾನು ನನ್ನ ಸೊಸೈಟಿನ ತುಂಬ ಪ್ರೀತಿಸ್ತೀನಿ, ಅದೇನು ಅಂತ ಗೊತ್ತಿಲ್ಲ. ಸೊ ಆಮೇಲೆ ನಾವು ಮೂವಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನರಸಿಂಹ ಮೂವಿಗೆ ಹೋಗ್ಬೇಕಂದ್ರೆ ನಾನು ಲಾಸ್ಟ್ ವೀಕಿಂದ ಟ್ರೈ ಮಾಡ್ತಾಯಿದ್ದೆ. ಟಿಕೆಟ್ಸೇ ಸಿಗ್ತಾ ಇರಲಿಲ್ಲ, ಎಲ್ಲ ಫುಲ್ ಇರ್ತಾಯಿತ್ತು. ಸಮವ್ ನನಗೆ ಈ ವೀಕ್ ಸಿಕ್ತು ಟಿಕೆಟು. ಸೊ ನಾನಿವತ್ತು ಮೂವಿಗೆ ರೆಡಿ ಆಗ್ತಾ ಇದ್ನಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ನಾನು ಏನು ಡ್ರೆಸ್ ಹಾಕ್ಕೊಂಡಿದ್ದೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ 2 ಟಾಪ್ ಮತ್ತು ಪ್ಯಾಂಟ್ ಎರಡೂ ಬಂದುಬಿಟ್ಟು ನಾನು ರೆಸಾರ್ಟಿಂದ ತೊಗೊಂಡಿದ್ದು. ಆಮೇಲೆ ಈ ಇಯರಿಂಗ್ಸ್ ಬಂದುಬಿಟ್ಟು ಗೋಲ್ಡನ್ ಕಲರ್ದು ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇದನ್ನು ನಾನು ಬ್ರಿಗೇಡ್ ರೋಡಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು. ಈ ಟಿ ಶರ್ಟ್ ಮಾತ್ರ ಸಖತ್ ಕಂಫರ್ಟಬಲ್ ಇದೆ ನನಗೆ. ಆ್ಯಕ್ಚುಲಿ ನಾನೇನಂತ ಹೇಳಿದರೆ, ರೆಸಾರ್ಟಿದೆಲ್ಲ ಇದು ಏನಂತ ಹೇಳಿದರೆ 50% ಆಫ್ ಎಲ್ಲ ಮುಗಿದ್ಮೇಲೆ ಈ ಟಿ ಶರ್ಟ್ ತೊಗೊಂಡಿದ್ದು. ಫುಲ್ ಪ್ರೈಸ್ನೇ ನಾನು ಕೊಟ್ಟಿದ್ದೆ. ನಾನು ಅವಾಗ ಇದು ಹಾಕ್ಕೊಂಡ್ಮೇಲೆ ಅಂತ ಅಂದ್ಕೊಂಡೆ. ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇದೆ, ಒಂದು ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಎಲ್ಲ. ಸೊ ನಾನು ಹೋಗಿ ತೊಗೊಬೇಕು ಅಂತ ಅನ್ಕೋತಾ ಇದ್ದೆ. ಆಮೇಲೆ ಸಿಂಪಲಾಗಿ ಒಂದು ವಾಚ್ ಹಾಕ್ಕೊತಾ ಇದ್ದೀನಿ. ಇದು ನನ್ನ ರೀಸೆಂಟ್ ಫೇವ್ರೇಟ್. ಇವಾಗ ಎಲ್ಲ ವೀಡಿಯೋಸಲ್ಲೂ ನೀವು ನೋಡಿದರೆ ನಾನು ಇದನ್ನೇ ಹಾಕ್ಕೊತಾ ಇರ್ತೀನಿ. ನಾನೊಂಥರ ಈ ಚಿಕ್ಕ ಮಕ್ಕಳು ಥರ ಯಾವುದಾದ್ರೂ ಒಂದು ಇಷ್ಟ ಆಗಿಬಿಟ್ರೆ ಸ್ವಲ್ಪ ದಿನ ಅದನ್ನೇ ಹಾಕ್ಕೊತಾ ಇರ್ತೀನಿ. ಆಮೇಲೆ ಇದು ಗೋಲ್ಡನ್ ಕಲರ್ದು ಒಂದು ಬ್ರೇಸ್ಲೆಟ್ ನಾನು ನಮ್ಮದು ಸೊಸೈಟಿಯಲ್ಲಿ ಒಂದು ಏನಂತ ಕಾರ್ನಿವಲ್ ಮಾಡಿದರು. ಆವಾಗ ನಂದು ಫ್ರೆಂಡ್ ಒಬ್ಬಳು ಒಂದು ಶಾಪ್ ಇಟ್ಟಿದ್ಲು, ಅವಳ ಶಾಪಲ್ಲಿ ಇದನ್ನು ತೊಗೊಂಡಿದ್ದೆ. ಸೊ ಅದಕ್ಕೆ ಇದು ವಾಚ್ ಜೊತೆಗೆ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ಇದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇತ್ತೀಚೆಗಂತೂ ನನಗೆ ಈ ಥರ ವಾಚ್ ಜೊತೆಗೆ ಏನಾದರೂ ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ. ಹೆಂಗಿದ್ರೂ ಟ್ರೆಂಡ್ ಕೂಡ ನಡೀತಾ ಇದೆ. ಈ ಥರದ್ದು ತುಂಬ ತೊಗೊಂಡ್ಬಿಟ್ಟಿದ್ದೀನಿ ನಾನು ಆ ಥರ ಹಾಕ್ಕೊಳ್ಳೋದು. ಇದನ್ನು ನೋಡಿ, ಇದನ್ನು ನಾನು ಬ್ರಿಗೇಡ್ ರೋಡಲ್ಲಿ ಶಾಪಲ್ಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಆ ಶಾಪ್ದು ನಾನು ವ್ಲಾಗ್ ಮಾಡಬೇಕು, ಬಟ್ ನಂಗೆ ಹೋಗೋಕ್ಕೇ ಆಗ್ತಾಯಿಲ್ಲ. ಸಕ್ಕತ್ತಾಗಿದೆ ಅದು. ಆ್ಯಕ್ಚುಲಿ ನಿಮಗೆ ಯಾವುದಾದ್ರೂ ನೈಟ್ ಪಾರ್ಟೀಸ್ ಗೌನ್ ಎಲ್ಲದಕ್ಕೂ ಅದನ್ನು ಹಾಕ್ಕೊಳಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಇವಾಗಂತೂ ಗೋಲ್ಡನ್ ಕಲರ್ಸ್ದು ಏನೇ ಜ್ಯುವೆಲ್ರೀಸ್ ಇದ್ರೂ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ಲ. ಸೊ ಅದಕ್ಕೆ ನಾನು ತುಂಬ ತೊಗೊಂಡ್ಬಿಟ್ಟಿದ್ದೀನಿ ಅದರಲ್ಲಿ. ಆಮೇಲೆ ಲಿಪ್ಸ್ಟಿಕ್ ನಾನು ಆಲ್ರೆಡಿ ಹಚ್ಕೊಂಡಿದ್ದೆ, ಸ್ವಲ್ಪ ಬ್ರೌನ್ ಶೇಡ್ದು ಮತ್ತು ಸ್ವಲ್ಪ ಲೈಟ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಹಚ್ಕೊಂಡೆ. ಬಟ್ ಲೈಟ್ ಆಗಲಿಲ್ಲ, ಅದು ಇನ್ನೊಂದು ಸ್ವಲ್ಪ ಡಾರ್ಕೇ ಆಯಿತು. ಆ್ಯಕ್ಚುಲಿ ಇವತ್ತೇನಂತ ಹೇಳಿದರೆ, ನನ್ನ ಕಾರ್ ಬೇರೆ ಇಲ್ವಲ್ಲ, ನಾವು ಆ್ಯಕ್ಚುಲಿ ಇವತ್ತು ಆಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆಟೋದಲ್ಲಿ ಹೋಗೋಣ ಅಂತಂದರೆ ಜೋರಾಗಿ ಬೇರೆ ಮಳೆ ಬರ್ತಾಯಿತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಈ ಬ್ಯಾಗ್ ಬಂದುಬಿಟ್ಟು ಆ್ಯಲನ್ ಸೋಲಿದು. ಇದು ಆ್ಯಕ್ಚುಲಿ ನನಗೆ ಅಗೇನ್ ಗಿಫ್ಟ್ ಆಗೇ ಸಿಕ್ಕಿದ್ದು. ನಂಗೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನನಗೆ ಬ್ಯಾಗ್ಸ್ ಮತ್ತು ವಾಚಸ್ ತುಂಬ ಗಿಫ್ಟೇ ಸಿಕ್ಕಿದೆ. ಅದು ನನ್ನ ಫ್ರೆಂಡ್ಸಿಂದನೇ ಜಾಸ್ತಿ ಸಿಕ್ಕಿದೆ. ಇದು ನನಗೆ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಏನಂದರೆ ಸೀಕ್ರೆಟ್ ಸ್ಯಾಂಟಾ ಅಂತ ಗೇಮ್ ಆಡಿಸ್ತೀವಲ್ಲ, ಅದರಲ್ಲಿ ನನಗೆ ಸ್ಯಾಂಟಾ ಕೊಟ್ಟಿದ್ದು. ಬ್ಯಾಗ್ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಕ್ಯಾಚ್ ಮಾಡೋಕ್ಕಿಂತ ಮುಂಚೆ ಮಳೆಯಲ್ಲಿ ಛತ್ರಿ ಎಲ್ಲ ಹಿಡ್ಕೊಂಡು ಹೋಗ್ತಾಯಿದ್ವಿ. ನನಗೆ ಆ್ಯಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ನಂಗೆ ಆ್ಯಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಕಾರ್ ವ್ಯಾಲ್ಯೂ ನಂಗೆ ತುಂಬ ಗೊತ್ತಾಯಿತು. ಆ್ಯಕ್ಚುಲಿ ನಾನು 13 ಇಯರ್ಸಿಂದ ನನ್ನ ಕಾರಲ್ಲೇ ಓಡಿಸ್ತಾ ಇದ್ದೀನಿ. ಆಫೀಸ್ಗೆ ಹೋಗೋದಾಗಲಿ ಇಲ್ಲ ಆಚೆ ಹೋಗೋದಾಗಲಿ ಯಾವಾಗೂ ನಾನು ಅದರಲ್ಲೇ ಹೋಗ್ತೀನಲ್ಲ. ಒಂದು ದಿವಸ ಅದು ಏನಂದರೆ ನನ್ನ ಸರ್ವಿಸಿಗೆ ಕೊಟ್ಟಿದ್ರು ಒಂದು 2-3 ಡೇಸ್ ಅಷ್ಟೇ ಕೊಟ್ಟಿರ್ತಿದೆ, ಬೇಗ ಬಂದುಬಿಡ್ತಾಯಿತ್ತು. ಈ ಸಲ ಆ್ಯಕ್ಚುಲಿ ಸ್ವಲ್ಪ ಅದಕ್ಕೆ ತುಂಬ ಡ್ಯಾಮೇಜ್ ಆಗಿದೆ. ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡು ಕಡೆಯಿಂದನೂ ಕಾರ್ಗಳು ಗುದ್ದುಬಿಟ್ಟಿದೆ. ಸೊ ಅದಕ್ಕೆ ತುಂಬ ಡೆಂಟ್ ಇತ್ತು. ಸೊ ಅವರಂತ ಹೇಳಿದ್ರು ಮಿನಿಮಮ್ 15 ಡೇಸ್ ಆದರೂ ಬೇಕಾಗುತ್ತೆ ಎಲ್ಲದನ್ನು, ಅಂದರೆ ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಮಾಡಿ ಇದು ಮಾಡಬೇಕಂತ ಹೇಳಿದರೆ. ಸೊ ಅದಕ್ಕೋಸ್ಕರ ನಂಗೆ ಏನಂದರೆ ಅದು 15 ಡೇಸ್. ಇವಾಗ ನಂಗೆ ನಿಜ ಅನ್ನೋದು ನನ್ನ ಕಾರ್ ವ್ಯಾಲ್ಯೂ ಕರೆಕ್ಟಾಗಿ ಗೊತ್ತಾಗ್ತಾಯಿದೆ, ನನಗೆ ಎಷ್ಟು ಕಂಫರ್ಟ್ ಕೊಡ್ತಾಯಿತ್ತು ನನ್ನ ಕಾರ್ ಅಂತ. ಆಮೇಲೆ ನಾವು ಸಿನೆಪಾಲಿಸಿಗೆ ಬಂದ್ವಿ. ನಾವು ಜನರಲಾಗಿ ಮೂವೀಸ್ಗಂದರೆ ಇದು ಸಿನೆಪಾಲಿಸ್ ಇಲ್ಲ ಅಂತ ಹೇಳಿದರೆ ಲೂಲುಗೆ ಹೋಗ್ತೀವಿ. ನನಗೆ ನರಸಿಂಹ ಮೂವಿ ನೋಡಬೇಕಂತ ತುಂಬ ಇಷ್ಟ ಆಯಿತು. ಯಾಕಂದರೆ
ಯಾಕಂದರೆ ನನಗೆ ದೇವ್ರ ಬಗ್ಗೆ ಎಲ್ಲ ತುಂಬ ನಂಬಿಕೆ ಜಾಸ್ತಿ. ಸೊ ಅದರಲ್ಲಿ ವರಾಹ ಸ್ವಾಮಿ ಸಹಿತನೂ ಅದ್ರದ್ದು ಅವತಾರನೂ ಸಹಿತ ತೋರಿಸಿದ್ದಾರೆ. ನಾನು ಇತ್ತೀಚೆಗಂತೂ ತುಂಬ ವರಾಹ ಸ್ವಾಮಿಗೆ ನಡ್ಕೊತೀನಿ ಅಂತ ಹೇಳಿದ್ರೆ ಯಾವಾಗಲೂ ಫ್ರೀಕ್ವೆಂಟಾಗಿ ವರಾಹ ಸ್ವಾಮಿ ಟೆಂಪಲ್ಗೆಲ್ಲ ಹೋಗ್ತೀನಿ. ಸೊ ಅದಕ್ಕೆ ನನಗೆ ಈ ಮೂವಿಗೆ ಹೋಗಲೇಬೇಕು ಅಂತ ಇತ್ತು. ಸೊ ಅದಕ್ಕೆ ಹಠ ಮಾಡಿ ಇವತ್ತು ಈ ಮೂವಿಗೆ ಟಿಕೆಟ್ಸ್ ಬುಕ್ ಮಾಡಿ ಕರ್ಕೊಂಡು ಹೋದೆ ನಾನು. ಆ್ಯಕ್ಚುಲಿ ಮೂವಿನ ನಂಗೆ ತುಂಬ ಇಷ್ಟ ಆಯಿತು. ಏನಂತ ಹೇಳಿದ್ರೆ ನಮ್ಮವರು ಈ ಥರ ಗ್ರಾಫಿಕ್ಸ್ನೆಲ್ಲ ಟ್ರೈ ಮಾಡಿದಲ್ಲ, ಅದಕ್ಕೆ ನಾವೇನಂತ ಹೇಳಿದರೆ ನಾವು ಕನ್ನಡಿಗರಾಗಿ ಇದನ್ನೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಾನಂತ ಅಂದ್ಕೊಂಡೆ ಆ ಮೂವಿ ನೋಡಲೇಬೇಕು ಅಂತ ನಾನು ಇವತ್ತು ಅಂದ್ಕೊಂಡ್ಬಿಟ್ಟು ಕಷ್ಟಪಟ್ಟು ನನ್ನ ಮೂವಿ ಲಾಸ್ಟ್ ಏನಂತ ಹೇಳಿದ್ರೆ ಟಿಕೆಟ್ಸೇ ಇರಲಿಲ್ಲ. ಆದ್ರೂ ಅದರಲ್ಲಿ ಹೆಂಗೋ ಟ್ರೈ ಮಾಡಿ ಲಾಸ್ಟಿಗೆ 2-3 ಟಿಕೆಟ್ಸ್ ಸಿಕ್ತು, ಬುಕ್ ಮಾಡಿ ಹೋದ್ವಿ. ಆಮೇಲೆ ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ಗೆ ತುಂಬ ಜನ ಏನಂತ ಹೇಳಿದರೆ ಅವರು ವೆಲ್ ವಿಷರ್ಸ್ ಇದ್ದಾರೆ. ಅವರು ಇದು ದುಬೈಯಿಂದ ಚಾಕ್ಲೇಟ್ಸ್ ಮತ್ತು ಡೇಟ್ಸ್ ಎಲ್ಲ ತಂದು ಕೊಟ್ಟಿದ್ರು ಅವ್ರಿಗೆ. ನನಗೇನಂತ ಹೇಳಿದರೆ ನಾನು ಇವೊಂದು ನೋಡಿ ಎಷ್ಟು ಚೆನ್ನಾಗಿದೆ ಡೇಟ್ಸು. ಇವೊಂದು ನಾನು ಯಾವ ಫಾರಿನ್ ಕಂಟ್ರಿಯಲ್ಲಿ ಇಲ್ಲದೆ ಇದ್ರೂ ನನಗೆ ಫ್ರೀಕ್ವೆಂಟಾಗಿ ಫಾರಿನ್ ಎಲ್ಲ ಕಂಟ್ರೀಸ್ದೆಲ್ಲ ಏನಂದರೆ ಚಾಕ್ಲೇಟ್ಸ್ ಈ ಥರದ್ದೆಲ್ಲ ಸಿಗ್ತಾನೆ ಇರುತ್ತೆ. ಈ ಚಾಕ್ಲೇಟ್ ಒಂದು ತಿನ್ನೋಕ್ಕೊಂದು ಸಖತ್ ಟೇಸ್ಟಿ ಇತ್ತು. ಆಮೇಲೆ ಅವರು ಇದು ದುಬೈ ಲೂಲು ಇದರಿಂದ ಆಲ್ಮಂಡ್ ಸಹಿತ ಕೊಟ್ಟಿದ್ದರು. ಸೊ ಇದನ್ನೆಲ್ಲ ಜಸ್ಟ್ ಹಾಗೆ ಅನ್ಪ್ಯಾಕಿಂಗ್ ಮಾಡಿ ಎಲ್ಲ ಟೇಸ್ಟ್ ನೋಡಿ ನನ್ನ ಡೇನ ಮುಗಿಸ್ದೆ. ಐ ಹೋಪ್ ನಿಮಗೆ ಈ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ ಮತ್ತು ಎಲ್ಲ ವೀಡಿಯೋಸ್ನ ನೀವು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ಸಹಿತ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.